ತರಹರಿಸಿ ಬಂದಡಿಗೆರಗಿ ಕರಗಳ ಮುಗಿದು ನಾನು ಅತಿಥಿ ಕಲಾವಿದರನ್ನು ಕರೆಸಿ ಯಕ್ಷಗಾನ ಮಾಡಿದ್ದಕ್ಕಿಂತನೂ ಇದು ಮತ್ತು ತುಂಬಾ ಚಂದವಾಗಿ ಮೂಡಿ ಬಂದಿದೆ ಅಂತ ಅವರು ಘಂಟಾಘೋಷವಾಗಿ ಚೌಕಿಯಲ್ಲಿ ಹೇಳಿದ್ದ. ಕಲಾವಿದನಾದ ಒಂದುಟ್ಟ ಯಾವುದೇ ಒಂದು ಮನೆಯ ಕಡೆಯ ಕಿರಿಕಿರಿಗಳು ಅಥವಾ ಸಮಸ್ಯೆಗಳು ನೆಮ್ಮದಿಯಲ್ಲಿ ಆಗಿ ಬಂದು ಯಕ್ಷಗಾನ ಪ್ರದರ್ಶನ ಕೊಟ್ಟೆ. ಅದರಲ್ಲಿ ಅವ ಒಂದಕ್ಕಿಂತ 10ರಷ್ಟು ಉತ್ತಮ ಪ್ರದರ್ಶನ ಕೊಡ್ಲಿಕ್ಕೆ ಸ್ವಲ್ಪ ಮಳೆಗಾಲದ ಆಟದಲ್ಲಿ ಸ್ವಲ್ಪ ವ್ಯವಸ್ಥೆ ಕೊರತೆಗಳೇ ಇರ್ತದೆ. ರೂಮ್ ಗಿಮ್ ಮಾಡ್ಕೊಂಡು ಅಷ್ಟು ಪೇಮೆಂಟ್ ತಗೊಂಡು ಅಲ್ಲಿ ಇರೋರಿಗೆ ಅಡ್ಡಿಲ್ಲ. ನಮ್ಮ ಟೀಮ್ ಜೊತೆ ಹೋಗಿ ಅಲ್ಲಿ ವರ್ಕ್ ಮಾಡೋದು ತುಂಬಾ ಕಷ್ಟ. ಮೊಸರನ್ನವನ್ನ ತಿಂದು ಕೆಲವು ದಿನ ನಾನು ಅಲ್ಲಿ ಒಂದು 4-6 ಕಾರ್ಯಕ್ರಮ ಕೊಟ್ಟದ್ ನೆನಪು ಮಾಡಿ ಬನ್ನಿ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ನಾನು ಇಷ್ಟಪಡೋನು ಯಕ್ಷಗಾನದಲ್ಲಿ. ನಂಗದ್ ಮಾಡಿ ಇದ್ ಮಾಡಿ ನಂಗೆ ಅದ್ ಕೊಡಿ ಇದ್ ಕೊಡಿ ಅಂತ ಅಪೇಕ್ಷೆ ಪಡೋನು ಅಲ್ಲ ಮೊದ್ಲಿಂದನೂ ಹಾಗೆ. ಯಾಕಂದ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತದೆ. ನಾಳೆ ಯಾರಾದ್ರೂ ನೋಡ್ರು ಒಂದು ಚುಕ್ಕೆಯನ್ನ ಬೀಳಿಸ್ಕೊಳ್ಬಾರ್ದು ಅನ್ನೋ ಒಂದು ಮೊದ್ಲಿಂದನೂ ನನ್ನ ಒಂದು ಸ್ವಾಭಿಮಾನದ ಬದುಕು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಗರ ಅನ್ನಪ್ಪ ಶೆಟ್ಟಿ ತಮ್ಮ ಸುಶ್ರಾವ್ಯವಾದಂತ ಸಂಗೀತ ಎನ್ನುವುದೇ ಯಕ್ಷಾಭಿಮಾನಿಗಳ ಕಾರಣದಲ್ಲಿ. ಅನ್ನಪ್ಪ ಶೆಟ್ರು ಅಂತ ಹೇಳಿದ ತಕ್ಷಣ ಅವರದೇ ಆದಂತ ಒಂದು ಸ್ವರ ಸಂಚಾರದ ಆ ಗಾಯನದ ಪದ್ಯಗಳೇ ಕಿವಿಯಲ್ಲಿ ರಣರಣಿಸ್ತದೆ. ಆ ಎಲ್ಲ ಕೇಳುಗರಿಗಾಗಿ ಈ ಒಂದು ಸಂದರ್ಶನದ ವಿಶೇಷವೋ ಎಂಬಂತೆ ಒಂದು ಪದ್ಯವನ್ನ ತಮ್ಮ ಸಿರಿಕಂಠದಿಂದ ನಮಗೆ ಪ್ರಸ್ತುತಪಡಿಸಬೇಕೆನ್ನುವುದಾಗಿ ಕೇಳ್ತೀನಿ. ಪರಿಕಿಸುತ್ತ ಜಾಂಬವನು ಸುರಿಸುತ್ತಾನಂದಾಶ್ರುವನು ತರಹರಿಸಿ ಬಂದಡಿಗೆರಗಿ ಕರಗಳ ಮುಗಿದು ದೈನ್ಯದಿ ಆ ಆ ಆ ಆ ನಗರ ಅನ್ನಪ್ಪ ಶೆಟ್ಟಿ ಹೇಳಿ. ತಮ್ಮ ಯಕ್ಷ ಪಯಣದಲ್ಲಿ ಕೆಲವೊಂದು ರಾತ್ರಿಗಳನ್ನ ರಂಗಸ್ಥಳದಲ್ಲಿ ಭಾಗವತರಾಗಿ ಕಳೆದಿದ್ದಾರೆ. ಇಂತಹ ಯಕ್ಷ ಪಯಣದ ದಿನಗಳಲ್ಲಿ ತಮ್ಮ ಚಿತ್ತಭಿತ್ತಿಯಲ್ಲಿ ಮರೆಯಲಾಗದಂತಹ ಕೆಲವು ಪ್ರದರ್ಶನಗಳು ಅಥವಾ ಮರೆಯಲಾಗದಂತಹ ಘಟನೆಗಳು ಇದ್ರೆ ನಮ್ಮ ಮುಂದೆ ಹಂಚಿಕೊಳ್ಬಹುದೇ? ಆಗುಂಬೆ ಗುಡ್ಡೆಕೆರೆ ಅಂತ ಒಂದು ಸ್ಥಳದಲ್ಲಿ ಒಂದು ಬ್ರಾಹ್ಮಣರ ಮನೆಯಲ್ಲಿ ಕಮಲಶಿಲೆ ಮೇಳ ಆಟ ಆಗಿತ್ತು, ಯಕ್ಷಗಾನ. ಆದಾಗ ಅವ್ರು ಏನ್ ಮಾಡಿದ್ರು, ರಾಮ ಆಂಜನೇಯ ಕೀಚಕ ದೇವವಾದ ಪ್ರಸಂಗವನ್ನ ಆಯ್ಕೆ ಮಾಡಿದ್ರು. ಆಂಜನೇಯ ಮಾಡ್ಲಿಕ್ಕೆ ಅತಿಥಿಯಾಗಿ ಹಡಿನ್ಬಾಳ್ನವ್ರನ್ನ ಕರೆದಿದ್ರು. ಅವ್ರು ಸ್ವಲ್ಪ ಆಂಜನೇಯ ಭಕ್ತರು ಹೌದು, ಮತ್ತೆ ದೊಡ್ಡ ಕಲಾವಿದರ ಒಂದು ಅಭಿಮಾನಿಯು ಹೌದು. ಒಂದು ಮೊದಲು ರಾಮಾಂಜನೇಯ ಪ್ರಸಂಗ, ಹಿರಣ್ಯಾಚಾರು ಮತ್ತೆ ಆರುವಂಬಂದರ್ಶನವರ ರಾಮ, ಹಡಿನ್ಬಾಳಿಯವರದ್ದು ಹನುಮಂತ, ರಾಮಾಂಜನೇಯ ಪ್ರಸಂಗ ಮುಗಿತು. ನಂತರ ಕೀಚಕವಾದ ಪ್ರಸಂಗ, ಉಪ್ಪಂದ ನಾಗೇಂದ್ರ ಅವರದ್ದು ಕೀಚಕನದ್ದೇ ಪ್ರವೇಶ, ಶಂಕರ ಹೆಗಡೆ ಅವರದ್ದು ಸೈರೇಂದ್ರಿ. ಆ ಪ್ರಸಂಗವನ್ನ ಇಂದು ಮರೀಲಿಕ್ಕೆ ಆಗ್ತಾ ಇಲ್ಲ. ಅವರು ಮುಗಿಸಿ ಬಂದ ನಂತರ ದೊಡ್ಡ ದೊಡ್ಡ ಕಲಾವಿದರು. ನೆಕ್ಸ್ಟ್ ನಾವು ಹೋಗಿ, ನಾನು ಒಬ್ಬ ಸಣ್ಣ ಭಾಗವತ ಆದ್ರೂ ಸಹ ಕಲಾವಿದರು ದೊಡ್ಡವರು ಇದ್ರು, ಸಿಕ್ಕಿ ಆ ಪ್ರದರ್ಶನವನ್ನು ನೋಡಿದ್ದು ಅಲ್ಲಿನ ಜನ ಮತ್ತು ಆ ಆಟ ಆಡಿಸಿದಂತ ಒಂದು ಮನೆಯವರೇ. ಇದು ನೀವು ಮೊದಲೇ ಈ ರೀತಿ ಸೆಟ್ಟಿಂಗ್ ಮಾಡ್ಕೊಂಡು ಈ ಪ್ರದರ್ಶನ ಕೊಡ್ತಾ ಇದ್ರ, ಏನು ಎಲ್ಲೆಲ್ಲಿ ಪದ್ಯಗಳು ಎಲ್ಲೆಲ್ಲಿಗೆ ಆ ಒಂದು ದೃಶ್ಯಾವಳಿ ಮಾಡಿದ್ವಿ. ಕೀಚಕವತೆ ಇಷ್ಟು ಒಳ್ಳೇದು ನಾವು ನೋಡ್ಲೇ ಇಲ್ಲ. ನಾನು ಅತಿಥಿ ಕಲಾವಿದರನ್ನ ಕರೆಸಿ ಯಕ್ಷಗಾನ ಮಾಡಿದ್ದಕ್ಕಿಂತನೂ ಇದು ಮತ್ತು ತುಂಬಾ ಚಂದವಾಗಿ ಮೂಡಿ ಬಂದಿದೆ ಅಂತ ಅವರು ಘಂಟಾಘೋಷವಾಗಿ ಚೌಕಿಯಲ್ಲಿ ಹೇಳಿದ್ದಂತ ಒಂದು ಘಟನೆ ಮನೆಗೆ ಮನಸ್ಸಿಗೆ ಇವತ್ತು ನೆನಪಿದೆ. ಅಷ್ಟು ಚಂದ ಪ್ರದರ್ಶನ ಕೊಟ್ಟಿದ್ದ.
ಆ ಕಾಲಕ್ಕೆ ತಾವು ಒತ್ತು ಭಾಗವತರ ಆಗಿದ್ದೆ. ನಂತರ ಹೋಗಿದ್ದೆ ಅವತ್ತು. ಖಂಡಿತ ಹಿರಿಯ ಭಾಗವತರು ಮೊದಲೇ ರಾಮಾಂಜನೇಯ ನಮ್ಗೆಲ್ಲ ಆಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವಾಗ. ಅನುಭವ ಬೇಕು, ರಾಮಾಂಜನೇಯ ಪ್ರಸಂಗ ಆಡಿಸ್ಲಿಕ್ಕೆಲ್ಲ ಅನುಭವ. ಯಕ್ಷ ಪಯಣದಲ್ಲಿ ಅದೊಂದು ಮರೆಯಲಾಗದ ಪ್ರದರ್ಶನ. ಅದನ್ನು ತಾವು ಯಾವಾಗಲೂ ಸ್ಮರಿಸ್ತೀನಿ. ನಗರ ಅನ್ನಪ್ಪ ಶೆಟ್ಟಿ ಅವರೇ, ಹೇಳಿ. ತಾವು ತಮ್ಮ ಬದುಕನ್ನ ಯಕ್ಷಗಾನಕ್ಕಾಗಿ ಮುಡಿಪಿಟ್ಟವು. ಆ ಯಕ್ಷ ಪಯಣದಲ್ಲಿ ಇದೀಗ 27 ವರ್ಷ ಸಂದು ಹೋಗಿದೆ. ಇಂತಹ ಯಕ್ಷ ಪಯಣದಲ್ಲಿ ತಾವು ಎಂದೂ ಮರೆದಂತಹ ಒಂದು ಸಂತೋಷವು ಅಥವಾ ಎಂದೂ ಮರೆಯದಂತಹ ದುಃಖವು ಯಾವ್ದಾದ್ರು ಒಂದು ಅನುಭವಿಸಿದ್ದೀಯ? ನಾವು ಯಕ್ಷ ಪಯಣದಲ್ಲಿ ಸ್ವಲ್ಪ ಮನೆ ಕಡೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಿದ್ದವರಿಗೆ ಈ ಕಡೆ ಕಲಾವಿದನಾಗಿ ಬೆಳೀಲಿಕ್ಕೂ ಸ್ವಲ್ಪ ತೊಂದರೆ. ಮತ್ತೆ ಎರಡನೇ, ನಾವಿಲ್ಲಿ ಹಣ ತೆಗೆದುಕೊಂಡು ಹೋಗಿ ದುಡಿಮೆ ಮಾಡಿ ಮನೆ ಕಡೆ ಹಾಕಿ ಅದನ್ನ ಅಭಿವೃದ್ಧಿ ಮಾಡೋದಂದ್ರೆ ಕಲಾವಿದನಿಗೆ ಕಷ್ಟಕರವೇ. ಕಲಾವಿದನಾದವ ನಾವು ಉತ್ತಮ ರೀತಿಯಲ್ಲಿ ಪ್ರದರ್ಶನ ಕೊಡುವುದು ಮತ್ತು ಉತ್ತಮ ರೀತಿಯಲ್ಲಿ ಬೆಳಿಬೇಕಾದ್ರೆ ಮನೆಯಲ್ಲಿ ಅನುಕೂಲ, ಒಂದು ಆರ್ಥಿಕವಂತನ ಆಗಿದ್ರೆ ಕಲಾವಿದ ಶೀಘ್ರದಲ್ಲಿ ಬೆಳೆಯಲಿಕ್ಕೆ ಅವಕಾಶಗಳು. ನಮ್ಮ ಹಣವನ್ನ ಮನೆಗೆ ತೆಗೆದುಕೊಂಡು ಹೋಗಿ ತುಳಸಿ ಒಂದು ನಾವು ಅಲ್ಲಿ ಬೆಳೆಸುವುದಂದ್ರೆ ತುಂಬಾ ಕಷ್ಟ ಆಗ್ತದೆ. ಬದುಕಿನ ನಾವು ಸಮೃದ್ಧರಾಗಿರ್ಬೇಕು. ಉಂಡುಟ್ಟು ಕಲಾವಿದನಾದ ಉಂಡುಟ್ಟು ಯಾವುದೇ ಒಂದು ಮನೆ ಕಡೆಯ ಕಿರಿಕಿರಿಗಳು ಅಥವಾ ಸಮಸ್ಯೆಗಳು ನೆಮ್ಮದಿಯಲ್ಲಿ ಆಗಿ ಬಂದು ಯಕ್ಷಗಾನ ಪ್ರದರ್ಶನ ಕೊಟ್ಟರೆ ಅದರಲ್ಲಿ ಅವ 1ಕ್ಕಿಂತ 10ರಷ್ಟು ಉತ್ತಮ ಪ್ರದರ್ಶನ ಕೊಡ್ಲಿಕ್ಕೆ ಆಗ್ತದೆ ಅಂತ ನನ್ನ ಸ್ವಂತ ಅನುಭವ. ಯಾಕಂದ್ರೆ ನಾವು ಕೃಷಿ ಕೆಲಸ ಮಾಡೋದ್ರಿಂದ ಮನೆ ಕಡೆ ಕೆಲಸ ಮಾಡಿ ಬಂದು ಇಲ್ಲಿ ನಾವು ಯಕ್ಷಗಾನ ಮಾಡುವಾಗ ನಮ್ಗೆ ಅಯ್ಯೋ ಅಲ್ಲಿ ಮಾಡೋದ, ಇಲ್ಲಿ ಮಾಡ್ಲೇಬೇಕು. ಯಾಕಂದ್ರೆ ಹಣ ತಗೊಂಡಿರ್ತೀವಿ ಮತ್ತೆ ನಾವು ಸರಿಯಾದ ಅವ್ರು ನಮ್ಮ ನಂಬಿದ್ದಾರೆ. ಆಟ ಆಡ್ಸೋರು ಒಂದು ಆಟ ಚೆನ್ನಾಗಾಗದೆ ಕೇಳ್ತಾರೆ, ಆ ಭಯ ಇರ್ತದೆ, ಮತ್ತೆ ನಾವು ಕೊಡ್ಲೇಬೇಕು. ಮನೆ ಕಡೆ ಬಿಡ್ಲಿಕ್ಕಿಲ್ಲ, ಅದು ನಮಗೆ ಕಿರಿಕಿರಿ. ಖಂಡಿತ ಖಂಡಿತ ಬೆಂಬಲವಾಗಿ ನಿಲ್ಬೇಕು. ಮನೆಯಲ್ಲಿ ಎಲ್ಲದೂ ನೋಡ್ಕೊಳ್ತೇವೆ. ನೀವು ಹಾಯಾಗಿ ಕಲಾವಿದರು ನೆಮ್ಮದಿಯಿಂದ ಕಲಾವಿದನಾಗಿ ನೀವು ಅಲ್ಲಿ ಮೆರೆಯಿರಿ, ಬೆಳೆಯಿರಿ ಅಂತ ಹೇಳಿ ಒಂದು ಅವಕಾಶ ಕೊಟ್ರೆ ಅಂತ ಕಲಾವಿದ ಒಳ್ಳೆಯಾಗಿ ಬೆಳಿಲೂಬಹುದು. ಮತ್ತ ಅವ ಯೋಗ ಪುರುಷ ಅಂತ ನಾವೆಲ್ಲ ಕಷ್ಟದಲ್ಲೇ ಮೇಲ್ ಬಂದ ಆದ್ರಿಂದ ನಮ್ಗೆ ಅದ್ರ ನೋವೇನಂತ ಗೊತ್ತಿಲ್ಲ. ಈ ರೀತಿಯಾದಂತ ಸಂತೋಷದಿಂದ ದಿನ ಅಂದ್ರೆ ಯಕ್ಷಗಾನದಲ್ಲಿ ಒಬ್ಬ ನಿರಾತಂಕವಾಗಿ ಅಥವಾ ನಿರಾಳವಾಗಿ ಪ್ರದರ್ಶನ ಕೊಡ್ಬೇಕು. ನಾವಿಲ್ಲಿ ಯಕ್ಷಗಾನ ಮುಗಿಸಿ ಮನೆಗೆ ಹೋದಾಗ ಸಮೃದ್ಧಿಯಾಗಿ ಊಟೋಪಚಾರ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಬೇಕೆ ಬಿಟ್ರೆ ಮತ್ತೆ ಅದು ಇದು ಅಂತ ಮತ್ತೊಂದು ಪ್ರಶ್ನೆಯಲ್ಲಿ ಬರ್ಬಾರ್ದು. ಕಲಾವಿದನ ಇದ್ದ ಕೂಡಲೇ ಅವನಿಗೆ ಸ್ವಲ್ಪ ಕಷ್ಟವೇ. ಎಲ್ಲಾ ಕಲಾವಿದನಿಗೂ ಕಷ್ಟ, ನಂಗಂತಲ್ಲ, ಪ್ರತಿಯೊಬ್ಬನಿಗೂ ಅದೊಂದು ಕಷ್ಟವೇ. ತಮಗೂ ಕೂಡ ಇದಂತ ಅನುಭವ ನಿರಂತರ ಅನುಭವ. ಎಷ್ಟೋ ಬಾರಿ ನನಗೆ ಮನೆಯಲ್ಲಿ ಕೃಷಿ ಕೆಲಸ ಮಾಡಿ ಬಂದು ಯಕ್ಷಗಾನ ಯಾವುದೋ ಒಂದೇ ಸಾಕು, ಇದು ಎರಡು ನನ್ನ ಹತ್ರ ಆಗೋದಿಲ್ಲ ಅಂತ ನನ್ನ ಮನಸ್ಸು ಎಷ್ಟೋ ಬಾರಿ ಹೇಳಿದ್ದುಂಟು. ಆದ್ರೂ ಯಾಕೋ ಮೊದ್ಲಿಂದನೂ ಒಂಥರ ಕೃಷಿಯ ಗೇಳಿ ಹೆಚ್ಚು. ಆ ಕಡೆ ಹೋದ್ರೆ ಅದನ್ನೇ ಮಾಡುವಂತ ಆಸೆ, ಈ ಕಡೆ ಇದ್ರೆ ಇಲ್ಲಿ ಕಲ್ದ ಕಾಯಕವೇ ಕೈಲಾಸ ಅಂತ ಹೇಳಿ ಇದನ್ನ ಬಿಡುವ ಹಾಗಿಲ್ಲ. ಈ ರೀತಿಯಾಗಿ ತಮ್ಮ ಜೀವನದ ಉದ್ದದಲ್ಲಿ ಕೃಷಿಕರಾಗಿ ಇಂತಹದೊಂದು ಕೆಲ ದಿನಗಳಲ್ಲಿ ನೋವನ್ನು ಅನುಭವಿಸಿಕೊಂಡು ಸಂತೋಷದ ಪ್ರದರ್ಶನ ನೀಡಿದವರು ನಗರ ಅನ್ನಪ್ಪ ಶೆಟ್ಟಿ ಅವರೇ, ಈ ಯಕ್ಷಗಾನ ಪಯಣದಲ್ಲಿ ಇಂಥದ್ದೊಂದು ಸಂತೋಷದ ದಿನಗಳಿಂದ ಸಾಗ್ತಾ ಇದ್ದೇವೆ. ತಾವು ಇಷ್ಟು ವರ್ಷಗಳ ಪ್ರದರ್ಶನದಲ್ಲಿ ಎಲ್ಲಿ ಎಲ್ಲ ಪ್ರದರ್ಶನವನ್ನ ನೀಡಿದ್ದೀರಿ ಅನ್ನುವಂಥದ್ದೊಂದು ನೆನಪಿದೆಯಾ? ನಾನು ಮಾರಣಕಟ್ಟೆ ಮೇಳಕ್ಕೆ ಹೋದಾಗ ನಾನು ಗುಜರಾತ್ನಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಮತ್ತು ವಿದೇಶಕ್ಕೆ ಹೋಗುವ ಅವಕಾಶವೂ ಸಹ ಬಂದಿತ್ತು. ನಾನು ಕಾರಣಾಂತರದಿಂದ ನಾನು ಅದು ಆಗೋದಿಲ್ಲ ಅಂತ ಇದ್ ಮಾಡಿದೆ. ನಂಗೊಂದು ಸ್ವಲ್ಪ ಮನೆ ಕಡೆ ಎಲ್ಲ ತೊಂದರೆಗಳಿತ್ತು. ಮಳೆಗಾಲದಲ್ಲಿ ಯಕ್ಷಗಾನಕ್ಕೆ ಹೋಗೋದ್ರ ತುಂಬಾ ಯಕ್ಷಗಾನ ಬಾಂಬೆ ಯಕ್ಷಗಾನ ತುಂಬಾ ಬಾರಿ ಕರೆದಿದ್ರು. ಮಾರಣಕಟ್ಟೆ ಮೇಳದಿದ್ದಲ್ಲೇ ತುಂಬಾ ಬಾರಿ ಕರೆದಿದ್ರು. ನಾವು ಹೋಗ್ಲಿಲ್ಲ, ತುಂಬಾ ತೊಂದರೆ ಆಗುತ್ತೆ. ನಾವು ಸ್ವಲ್ಪ ಏನಂತ ಹೇಳಿದ್ರು, ಮೊದ್ಲಿಂದ ಒಂದ್ ಸ್ವಲ್ಪ ಮಳೆಗಾಲದ ಆಟದಲ್ಲಿ ಸ್ವಲ್ಪ ವ್ಯವಸ್ಥೆ ಕೊರತೆಗಳೇ ಇರ್ತದೆ. ಊಟೋಪಚಾರದ ತೊಂದರೆಗಳು ಕಂಡು ಬರ್ತದೆ. ಸಂಜೆ ಯಕ್ಷಗಾನ ಮುಗಿದ ತಕ್ಷಣ ಯಾವುದೋ ಒಂದು ಬಾರ್ ರೆಸ್ಟೋರೆಂಟ್ ಅಲ್ಲೋ ಅಲ್ಲೆಲ್ಲೋ ಊಟ ಹೇಳಿರ್ತಾರೆ. ನಾನು ಶುದ್ಧ ಸಸ್ಯಾಹಾರಿ ಆದ್ರಿಂದ ನನಗೆ ಅಲ್ಲಿ ಊಟೋಪಚಾರದ ತೊಂದರೆಗಳು ಬರ್ತದೆ. ಅದಕ್ಕಾಗಿ ನಾನು ಮಳೆಗಾಲದ ಆಟವನ್ನು ಒಂದು ಕಾಲದಲ್ಲಿ ಸ್ವೀಕರಿಸುವುದಿಲ್ಲ. ಸಸ್ಯಾಹಾರಿ, ಶುದ್ಧ ಸಸ್ಯಾಹಾರಿ, ಸಾತ್ವಿಕ ಆಹಾರ. ನನಗೆ ಮಳೆಗಾಲದಲ್ಲಿ ಒಂದು ಕಾಲದಲ್ಲಿ ಒಂದು 4-6 ಆಟಕ್ಕೆ ಹೋಗಿ ತುಂಬಾ ತೊಂದರೆ ಆಗಿತ್ತು. ಊಟದ ವಿಷಯದಲ್ಲಿ ಸಮಸ್ಯೆ ಆದ್ರಿಂದ ಊಟ ವಸತಿ ತೊಂದರೆ ಬಂದದ್ರಿಂದ ಮಳೆಗಾಲ ಆಟ ನಮ್ಮಂತವ್ರಿಗಲ್ಲ, ಬೇರೆಯವ್ರು ಮಾಡಬಾರ್ದು. ಅದನ್ನ ನಿಭಾಯಿಸ್ಲಿಕ್ಕೆ ರೂಮ್ ಗಿಮ್ ಮಾಡ್ಕೊಂಡು ಅಷ್ಟು ಪೇಮೆಂಟ್ ತಗೊಂಡು ಅಲ್ಲಿ ಇರೋರಿಗೆ ಅಡ್ಡಿಲ್ಲ.
ನಮ್ಮ ಟೀಮ್ ಜೊತೆಗೆ ಹೋಗಿ ಅಲ್ಲಿ ವರ್ಕ್ ಮಾಡೋದು ತುಂಬಾ ಕಷ್ಟ. ಇದು ನಮ್ಗೆ ಆಗೋದಿಲ್ಲ, ನಮ್ಮ ಶಿಸ್ತಿಗೆ ಇದು ಕಷ್ಟ ಆಗ್ತದೆ. ಹಾಗಾಗಿ ಬೇರೆ ಬೇರೆ ಕಡೆ ಬರೀ ಮೊಸರನ್ನವನ್ನ ತಿಂದು ಕೆಲವು ದಿನ ನಾನು ಅಲ್ಲಿ ಒಂದು 4-6 ಕಾರ್ಯಕ್ರಮ ಕೊಟ್ಟದ್ ನೆನಪುಂಟು. ಅದಕ್ಕೆ ಕಷ್ಟ ಆಗ್ತದೆ ಇದು ಅಂತ ಬಿಟ್ಟೇನೆ. ಹಾಗಾಗಿ ಗುಜರಾತ್ ಮತ್ತು ಬಾಂಬೆ 2 ಆಟವನ್ನು ಪೂರೈಸಿದೆ. ಮತ್ತೆ ಎಲ್ಲಿ ಮಾಡಿದ್ದ? ಮತ್ತೆ ಬೆಂಗಳೂರು, ಮೈಸೂರು ಎಲ್ಲ ಕಾರ್ಯಕ್ರಮ, ದಾವಣಗೆರೆ ಕಾರ್ಯಕ್ರಮ ಕೊಟ್ಟಿದ್ದೀವಿ. ತುಂಬಾ ಮಂಗಳೂರು, ಹೀಗೆ ನಮ್ಮ ಚಿಕ್ಕಮಗಳೂರು, ಶಿವಮೊಗ್ಗ ಎಲ್ಲ ಕಡೆ, ಭದ್ರಾವತಿ ಇಂತ ಏರಿಯಾದಲ್ಲೆಲ್ಲ, ಯಲ್ಲಾಪುರ ತನಕ ಕಾರ್ಯಕ್ರಮ ಕೊಟ್ಟಿದ್ದೆ. ನಗರ ಅಣ್ಣಪ್ಪ ಶೆಟ್ಟಿ ಅವರೇ, ತಮ್ಮ ಅಭಿಮಾನಿಗಳು ಕರ್ನಾಟಕ ರಾಜ್ಯಾದ್ಯಂತ, ಭಾರತ ದೇಶದಾದ್ಯಂತ ಇದ್ದಾರೆ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ತಮ್ಮನ್ನ ಇಷ್ಟಪಡುವವರಿದ್ದಾರೆ. ಆ ರೀತಿಯಲ್ಲಿ ಅಭಿಮಾನಿಗಳಿಂದ ತಮ್ಮ ಯಕ್ಷ ಪ್ರದರ್ಶನವನ್ನು ಮೆಚ್ಚಿ ಮಾಡಿದಂತಹ ಸನ್ಮಾನಗಳು ನೆನಪಿದೆಯಾ? ಅದರಲ್ಲಿ ಸಂತೃಪ್ತಿ ಕೊಟ್ಟಂತ ಕೆಲವು ಸನ್ಮಾನಗಳನ್ನ ಹೇಳ. ನಾಗರಕೊಡಗೆ ಸಂಸ್ಥಾನದಿಂದ ಒಂದು ಸನ್ಮಾನ ಆಗಿತ್ತು. ನನ್ನ ಒಂದು ಯಕ್ಷಗಾನ ಶಿಸ್ತು, ನಾನು ನಡೆದು ಬಂದ ಹಾದಿಯನ್ನು ಗುರುತಿಸಿ ಅವರೊಂದು ಸನ್ಮಾನ ಮಾಡಿದ್ರು. ಹಾಗೆ ಅಲ್ಲಿ ಕಾರಣಗಿರಿ ಟ್ರಸ್ಟ್ ಅಂತ ಒಂದು ಸಿದ್ಧಿವಿನಾಯಕ ದೇವಸ್ಥಾನದ ಒಂದು ಟ್ರಸ್ಟ್ ಇದೆ. ಅವ್ರ ಪರಿಚಯ ಸಹ ನನಗಿಲ್ಲ, ಯಾರೋ ಮುಖಾಂತರ ನನ್ನನ್ನು ಗುರುತಿಸಿ ಅವರು ಅಲ್ಲಿ ಒಂದು ಸನ್ಮಾನ ಮಾಡಿದ್ರು. ಅದು ಗಣ್ಯಾತಿ ಗಣ್ಯರಿಂದ ಆಗುವಂತ ಸನ್ಮಾನ. ಮತ್ತೆ ನಮ್ಮ ಬೆಂಗಳೂರು ಬಣಸ್ ಸಂಘದಿಂದನೂ ನಾನೊಂದು ಯಕ್ಷಗಾನಕ್ಕೆ ಹೋದಾಗ ಸನ್ಮಾನ ಮಾಡಿದ್ರು. ನಾನು ಒಂದು ಕೆಬಿ ಸರ್ಕಲ್ ಅಂತ ಸಾಗರದ ಹತ್ರ ಒಂದು 40 ವರ್ಷದಿಂದ ತಾಳ್ಮತೆ ಮಾಡ್ಕೊಂತ ಬರ್ತಾ ಇದ್ದಾರೆ ಅವರು. ನವರಾತ್ರಿ ದಿನ, ನವರಾತ್ರಿ ನವಮಿ ದಿನ ದುರ್ಗಾ ಆರಾಧಕರು ಅವತ್ತು ಎಲ್ಲೇ ಕಾರ್ಯಕ್ರಮ ಇದ್ರು ನಾವು ಅವ್ರ ಮನೆಗೆ ಹೋಗ್ತೇವೆ. ಯಾಕಂದ್ರೆ ಒಂದು ಪ್ರೀತಿ, ಹಣಕ್ಕಾಗಿ ಹೋಗುದಲ್ಲ, ಯಕ್ಷಗಾನ ಪ್ರೀತಿಗಾಗಿ ಹೋಗುದಲ್ಲ, ಅಭಿಮಾನ. ಮತ್ತು ಅವ್ರು ನಡ್ಸ್ಕೊ ಬಂದಿದ್ದಾರೆ 40-45 ವರ್ಷ ಒಂದು ಕಾರ್ಯಕ್ರಮವನ್ನು ಅದೇನು ಸಾಧಾರಣ ಬದುಕಲ್ಲ, ಖಂಡಿತವಾಗಿ ಮಾಡಿದ್ದಾರೆ. ಎಲ್ಲಾ ಕಲಾವಿದರು, ತಾಳಮದ್ಲೆ ಕಲಾವಿದರನ್ನ ಅಲ್ಲಿ ಮಾಡ್ಕೊಳ್ತಾರೆ ಅವರು. ದೊಡ್ಡ ಮಟ್ಟದವ್ರು ಅಲ್ಲಿದ್ರು, ಅಲ್ಲಿ ಸ್ಥಳೀಯ ಒಂದು ಸಾಗರ ಆಜುಬಾಜು ತಾಲೂಕಿನ ಕಲಾವಿದರನ್ನು ಅಲ್ಲಿ ನಮ್ಗೆಲ್ಲ ದೊಡ್ಡ ಮಟ್ಟದಲ್ಲೇ ಸನ್ಮಾನ ಮಾಡಿದ್ರು. ವರ್ಷಕ್ಕೆ 2 ವರ್ಷಕ್ಕೆ ಒಂದೊಂದು ಸನ್ಮಾನವನ್ನ ಯಾರ್ಯಾರಿಗೆ ಮಾಡ್ಬೇಕಂತ ಹೇಳಿ ಮಾಡ್ತಾನೆ, ಅಲ್ಲಿ ಭಾಗವಹಿಸೋರಿ ಮಾಡಿದ್ದಾರೆ. ಸಾಧಾರಣ ಒಂದು 4-6 ಸನ್ಮಾನ ಆಗಿದೆ, ಸಂತೃಪ್ತಿ ಇದೆ. ನಾನು ಅದನ್ನ ಬಯಸಿ ಹೋಗುದು ಕಡಿಮೆ. ಅವರಾಗಿ ಒತ್ತಾಯ ಮಾಡಿ ಬನ್ನಿ ಸನ್ಮಾನ ಮಾಡ್ತೇವೆ ಅಂತ ಹೇಳಿದ್ರೆ ಮಾತ್ರ ನಾನು ಇಷ್ಟಪಡೋನು ಯಕ್ಷಗಾನದಲ್ಲಿ. ಯಕ್ಷಗಾನ ನನ್ನನ್ನ ಇಷ್ಟಪಟ್ಟು ಇಲ್ಲಿ ತಂದಿದೆ. ನಾನು ಯಕ್ಷಗಾನವನ್ನ ಹೆಚ್ಚಾಗಿ ನೆಚ್ಚಿಕೊಂಡು ನಂಗೆ ಅದ್ ಮಾಡಿ ಇದ್ ಮಾಡಿ, ನಂಗೆ ಅದ್ ಕೊಡಿ ಇದ್ ಕೊಡಿ ಅಂತ ಅಪೇಕ್ಷೆ ಪಡುವನಲ್ಲ ಮೊದ್ಲಿಂದನೂ ಹಾಗೆ. ಯಾಕಂದ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತದೆ. ನಾಳೆ ಯಾರಾದ್ರೂ ನೋಡಿದ್ರು ಅಯ್ಯೋ ಅಲ್ಲಿ ಅದ್ ಮಾಡ್ತಾರೆ, ಇಲ್ಲಿ ಅದನ್ನ ಕೇಳ್ತಾರೆ ಅಂತ ನಮಗೆ ಈ ಯಕ್ಷಗಾನ ಕಲಾವಿದನಾಗಿ ನಾನು ಒಂದು ಕೆಟ್ಟ ಒಂದು ಚುಕ್ಕೆಯನ್ನ ಬೆಳೆಸ್ಕೊಳ್ಬಾರ್ದು ಅನ್ನೋ ಒಂದು ಮೊದ್ಲಿಂದನೂ ನನ್ನ ಒಂದು ಸ್ವಾಭಿಮಾನದ ಬದುಕು ಹೌದು. ಕಲಾವಿದ ಒಂದು ಶಿಸ್ತಿನ, ಯಾರು ಚೆನ್ನಾಗಿದ್ದಾರೆ ಕೇಳು ಹಾಗೆ ಇರ್ಬೇಕು, ಬಿಟ್ರೆ ಅಯ್ಯೋ ಅವನ ಅಂತ ಹೇಳಬಾರ್ದು ಅನ್ನೋ ಮನೋಭಾವ ಬೆಳೆಸ್ಕೊಂಡು ಬಂದ. ಖಂಡಿತವಾಗಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ.